ಪ್ರತಿಯೊಬ್ರು ಕೂಡ ಶಿರಾನಿ ಆಯ್ಕೆ ಮಾಡ್ಕೊಂತಾರೆ, ಅಕ್ಕೊತ್ತಾಯ ಮಾಡೋದಕ್ಕೆ ಯಾಕೆ? ನಮ್ಮ ಶಿರ ಹೆಂಗಿದೆ ಅಂದ್ರೆ ವಿವಿಧತೆಯಲ್ಲಿ ಏಕತೆ, ಭಾಷೆಗಳಲ್ಲಿ ಭಿನ್ನತೆ, ಹಲವು ಧರ್ಮಕ್ಕೂ ಸ್ವತಂತ್ರತೆ, ಆದರೂ ಎಲ್ಲರಿಗೂ ಒಬ್ಬಳೆ ಭಾರತ ಮಾತೆ ಅನ್ನುವಂಥದ್ದು ತೋರ್ಸೋದೇ ನಮ್ಮ ಶಿರ. ಇಷ್ಟೆಲ್ಲ ಇರೋ ಶಿರಾಕ್ಕೆ ಇಲ್ಲಿರೋ ಶಾಸಕರು ಕೂಡ ಮಂತ್ರಿ ಆಗ್ಬೋದಲ್ಲ? 100ಕ್ಕೆ 100 ನಮ್ಮ ಜಯಚಂದ್ರ ಸಾಹೇಬರು ಸಹ ಮಂತ್ರಿ ಆಗ್ಬೇಕು, ಪರಮೇಶ್ವರ ಸಂಪುಟದೊಳಗೆ ಅವರು ಮಂತ್ರಿ ಆಗ್ಲಿ ಅಂತ ಒತ್ತಾಯ ಮಾಡ್ತಾರೆ. ಕರ್ನಾಟಕ ರಾಜ್ಯದ ಹಿರಿಯ ನಾಯಕ ಮತ್ತು ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ರಾಜ್ಯದ ಮುಖ್ಯಮಂತ್ರಿಯನ್ನಾಗಿ ನೇಮಿಸಬೇಕು ಎಂದು ಒತ್ತಾಯಿಸಿ ಹಮ್ಮಿಕೊಳ್ಳಲಾಗಿದ್ದ ಬೃಹತ್ ಹಕ್ಕೊತ್ತಾಯ ಸಮಾವೇಶಕ್ಕೆ ಇಂದು ಅಭೂತಪೂರ್ವ ಬೆಂಬಲ ವ್ಯಕ್ತವಾಯಿತು. ಈ ಸಮಾವೇಶದಲ್ಲಿ ಕೇವಲ ಶಿರಾ ತಾಲೂಕಿನವರಷ್ಟೇ ಅಲ್ಲದೆ ನೆರೆಯ ಮಧುಗಿರಿ, ಪಾವಗಡ ಮತ್ತು ಕೊರಟಗೆರೆ ಕ್ಷೇತ್ರಗಳಿಂದಲೂ ಸಹಸ್ರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಮತ್ತು ಕಾರ್ಯಕರ್ತರು ಆಗಮಿಸಿ ಪಾಲ್ಗೊಂಡಿದ್ರು. ಇದು ಜಿಲ್ಲೆಯಾದ್ಯಂತ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗಿರುವ ಜನಪ್ರಿಯತೆಯನ್ನ ಸಾಬೀತುಪಡಿಸಿತು. ಮಾಜಿ ಉಪಮುಖ್ಯಮಂತ್ರಿಗಳಾಗಿ ಮತ್ತು ಕೆಪಿಸಿಸಿ ಅಧ್ಯಕ್ಷರಾಗಿ ಪಕ್ಷಕ್ಕೆ ಅಪಾರ ಸೇವೆ ಸಲ್ಲಿಸಿರುವ ಪರಮೇಶ್ವರ್ ಅವರಿಗೆ ಮುಖ್ಯಮಂತ್ರಿ ಪಟ್ಟ ನೀಡುವ ಮೂಲಕ ದಲಿತ ಸಮುದಾಯಕ್ಕೆ ನ್ಯಾಯ ಒದಗಿಸಬೇಕು ಎಂದು ಸಮಾವೇಶವು ಕಾಂಗ್ರೆಸ್ ಹೈಕಮಾಂಡ್ಗೆ ಆಗ್ರಹಿಸಿತು. ಶಿರಾದ ಈ ಸಮಾವೇಶವು ಸರ್ವ ಜನಾಂಗದ ಮತ್ತು ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳ ನೇತೃತ್ವದಲ್ಲಿ ನಡೆದಿದ್ದು, ಸಮಾಜದ ಎಲ್ಲ ವರ್ಗದ ಜನರು ಪರಮೇಶ್ವರ್ ಅವರ ನಾಯಕತ್ವಕ್ಕೆ ಬೆಂಬಲ ಸೂಚಿಸಿದರು. ಸಮಾವೇಶದಲ್ಲಿ ಪಾಲ್ಗೊಂಡಿದ್ದ ಬಹುತೇಕ ಜನರು ನೀಲಿ ಶಾಲುಗಳನ್ನ ಧರಿಸಿ ಘೋಷಣೆಗಳನ್ನ ಕೂಗುವ ಮೂಲಕ ದಲಿತ ನಾಯಕತ್ವಕ್ಕೆ ಭದ್ರವಾದ ತಳಹದಿ ಇರುವುದನ್ನು ಪ್ರದರ್ಶಿಸಿದರು. ಶಿರಾ ತಾಲೂಕಿನ ಸಮಸ್ತ ಕಾಂಗ್ರೆಸ್ ಕಾರ್ಯಕರ್ತರು, ನಾಗರಿಕ ಬಂಧುಗಳು ಮತ್ತು ಅಭಿಮಾನಿಗಳು ಈ ಬೃಹತ್ ಕಾರ್ಯಕ್ರಮದ ರೂವಾರಿಗಳಾಗಿದ್ರು. ತುಮಕೂರು ಜಿಲ್ಲೆಯ ವಿವಿಧ ಭಾಗಗಳಿಂದ ಹರಿದು ಬಂದ ಜನಸಾಗರವು ರಾಜ್ಯ ರಾಜಕಾರಣದಲ್ಲಿ ಹೊಸ ಸಂಚಲನ ಮೂಡಿಸಿದೆ. ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಮುಖ್ಯಮಂತ್ರಿ ಸ್ಥಾನದಲ್ಲಿ ನೋಡಬೇಕೆಂಬ ಜಿಲ್ಲೆಯ ಜನರ ಕನಸು ಈ ಸಮಾವೇಶದ ಮೂಲಕ ರಾಜಧಾನಿ ಬೆಂಗಳೂರಿಗೂ ತಲುಪುವಂತಾಗಿದೆ ಎಂದರು. ಕಾಂಗ್ರೆಸ್ನ ಹಿರಿಯ ಮತ್ಸದಿ, ಬಡವರ ಬಂಧು, ದೀನದಲಿತರ ಆಶಾ ಕಿರಣ ಪರಮೇಶ್ವರ್ ಹೆಂಗೆ ಅನ್ನೋದು ಶುದ್ಧ ಬಿಳಿ ಪತ್ರ ಇದ್ದಂಗೆ. ಅವ್ರ ಮೇಲೆ ಯಾವುದೇ ಕಪ್ಪು ಚುಕ್ಕ ಇಲ್ಲ ಸ್ವಾಮಿ. ಡಾಕ್ಟರ್ ಜಿ ಪರಮೇಶ್ವರ್ ಅವ್ರನ್ನ ದಯಮಾಡಿ ಇದು 3 ಬಾರಿ ನೀವು ಪರಮೇಶ್ವರ್ ಅವರ ಮುಖ್ಯಮಂತ್ರಿ ಆಗೋದನ್ನ ವಂಚನೆ ಮಾಡಿದ್ದೀರಾ. ತಾವು ದಯಮಾಡಿ ನಾವು ಈ ಒಂದು ಹೋರಾಟದ ಮುಖಾಂತರ ತಮ್ಮೆಲ್ಲರಿಗೂ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಡಾಕ್ಟರ್ ಜಿ ಪರಮೇಶ್ವರ್ ಅವರು ಈ ಬಾರಿ ಮುಖ್ಯಮಂತ್ರಿ ಆಗಲೇಬೇಕು. ಸಿದ್ದರಾಮಯ್ಯನವರು ಏನಾದ್ರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿದೆ ಪಕ್ಷದಲ್ಲಿ, ದಯಮಾಡಿ ಪರಮೇಶ್ವರ್ ಅವ್ರನ್ನೇ ಮುಖ್ಯಮಂತ್ರಿ ಮಾಡಬೇಕು. ಇಲ್ಲ ಅಂದ್ರೆ ನಾವು ಬೆಂಗಳೂರು ಫ್ರೀಡಂ ಪಾರ್ಕಿಂಗ್ ಬರಲ್ಲ, ನವದೆಹಲಿ ಬರ್ತೀವಿ, ನವದೆಹಲಿ ಹೈಕಮಾಂಡ್ಗೆ ಬರ್ತೀವಿ, ಲಕ್ಷಾಂತರ ಜನ ಸೇರ್ತೀವಿ ಸ್ವಾಮಿ. ಇಡೀ ದಿಲ್ಲಿಗೆ ಮುತ್ತಿಗೆ ಹಾಕ್ತೀವಿ. ಡಾಕ್ಟರ್ ಜಿ ಪರಮೇಶ್ವರ್ ಅವ್ರನ್ನ ಮುಖ್ಯಮಂತ್ರಿ ಮಾಡಲೇಬೇಕು. ಇವತ್ತು ಅಂಬೇಡ್ಕರ್ ಅವರ ಮೂರ್ತಿಗೆ ಮಾಲಾರ್ಪಣೆಯನ್ನ ಮಾಡೋದ್ರ ಮೂಲಕವಾಗಿ ಅಂಬೇಡ್ಕರ್ ಅವರ ಸಂವಿಧಾನ, ಪ್ರಜಾಪ್ರಭುತ್ವ, ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಅನ್ನುವಂತಹ ಸಿದ್ಧಾಂತದ ಅಡಿಯಲ್ಲಿ ಸ್ವಾತಂತ್ರ್ಯ ಬಂದು 75 ವರ್ಷ ಕಳೆದರೂ ಸಹ ನೆಲ ಸಮುದಾಯದವರನ್ನು CM ಮಾಡಲು ಕರ್ನಾಟಕ ರಾಜ್ಯದಲ್ಲಿ ಆಗಿಲ್ಲ ಅನ್ನುವಂತಹ ಹೊರಗು ಎಲ್ಲ ಭಕ್ತಾದಿಗಳು ಮತ್ತು ಎಲ್ಲ ಮಠಾಧೀಶರದು ಇರುವಂಥದ್ದು. ಈ ನಿಟ್ಟಿನಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಬಹಳ 50 ವರ್ಷಗಳ ರಾಜಕೀಯ ಮುತ್ಸದ್ದಿಗಳಾಗಿ, ರಾಜಕೀಯ ನೇತಾರರಾಗಿ, ನೆಲ ಸಮುದಾಯದ ಧ್ವನಿಯಾಗಿ ಮತ್ತು ಈ ಸಮಾಜಕ್ಕೆ ಏನಾದರೂ ಒಂದು ನ್ಯಾಯವನ್ನ ಕೊಡಬೇಕು ಅನ್ನುವಂಥದ್ದು ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತ, ಬಸವಣ್ಣನ ತತ್ವ ಸಿದ್ಧಾಂತ, ಬುದ್ಧನ ತತ್ವ ಸಿದ್ಧಾಂತಗಳನ್ನ ಇಟ್ಕೊಂಡು ಈ ಸಮಾಜ ಸೇವೆಯನ್ನ ಮಾಡ್ಕೊಂಡು ಬಂದಿರುವಂಥದ್ದು. ಇಂತಹ ನಿಟ್ಟಿನಲ್ಲಿ ಮುಂದೆ ಬರುವಂತಹ ಕಾಂಗ್ರೆಸ್ ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಸಿದ್ಧಾಂತದ ಅಡಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿರುವಂಥದ್ದು. ಈ ನಿಟ್ಟಿನಲ್ಲಿ ಮುಂದಿನ 2.5 ವರ್ಷಗಳ ಅವಧಿಯಲ್ಲಿ ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡಬೇಕು ಅಂದ್ಬಿಟ್ಟು ಎಲ್ಲ ಪರಮ ಪೂಜ್ಯರು ಒಂದು ಹಕ್ಕೊತ್ತಾಯವನ್ನ ಮಾಡೋದ್ರ ಮೂಲಕವಾಗಿ ಈ ನೆಲ ಸಮುದಾಯದ ವ್ಯಕ್ತಿಗಳಿಗೆ ಧ್ವನಿಯಾಗಬೇಕು. ಅಂಬೇಡ್ಕರ್ ಅವರ ಸಂವಿಧಾನ ಪುಸ್ತಕದಲ್ಲಿ ಮಾತ್ರ ಇರಬಾರ್ದು, ಅದು ಕಾರ್ಯರೂಪಕ್ಕೆ ಬರಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಆಶಯ ಆಗಿದೆ ಅನ್ನುವಂಥದ್ದು. ಸಂವಿಧಾನದಲ್ಲಿ ಹೇಳುವಂತೆ ಪ್ರತಿಯೊಬ್ಬರಿಗೂ ಸಂವಿಧಾನದ ಮೂಲಕ ಸಾಮಾಜಿಕ ನ್ಯಾಯ ಸಿಗುವಂತೆ ಇರುವ ಹಾಗೆ ರಾಜಕೀಯವಾಗಿ ಪರಮೇಶ್ವರ್ ಅವರನ್ನ ಮುಂದಿನ ವಿಚಾರದಲ್ಲಿ ಅವ್ರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡಬೇಕು ಅನ್ನುವಂಥದ್ದು ಎಲ್ಲ ಪರಮ ಪೂಜ್ಯರ ಹಕ್ಕೊತ್ತಾಯವಾಗಿರುವಂಥದ್ದು.
ಓಕೆ, ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ರೆ ಮಾತ್ರ ಪರಮೇಶ್ವರ್ ಅವರನ್ನ ಮುಖ್ಯಮಂತ್ರಿ ಮಾಡಿ ಅಂತ ಹೇಳಿರುವಂತದ್ದು. ಆಮೇಲೆ ಸಿದ್ದರಾಮಯ್ಯನವರು ಎಲ್ಲರಿಗಿಂತಲೂ ಪ್ರಬುದ್ಧರು ಮತ್ತು ಸ್ಟ್ರಾಂಗ್ ಮ್ಯಾನು. ಅವರು ಏನಾದರೂ ಅವರು ಸ್ವಇಚ್ಛೆಯಿಂದ ರಾಜೀನಾಮೆ ಕೊಟ್ಟು ಮುಂದಿನ ನನ್ನ ಉತ್ತರಾಧಿಕಾರಿ ಅಂತ ಅವ್ರು ಏನಾದ್ರೂ ಘೋಷಣೆ ಮಾಡಿದ್ರೆ ಪರಮೇಶ್ವರ್ ಅವರನ್ನ ಘೋಷಣೆ ಮಾಡಿ ಅಂತ ಹಕ್ಕೊತ್ತಾಯ ಮಾಡ್ತಾ ಇದ್ದಾರೆ. ನಾನು ದಾಸಪ್ಪ ಅಂತ, ಕರ್ನಾಟಕ ಬೀದ್ ಸೇನೆಯ ಜಿಲ್ಲಾ ಅಧ್ಯಕ್ಷ. ಬಂಧುಗಳೇ, ತುಮಕೂರು ಜಿಲ್ಲೆ ಸಿರಾ ತಾಲೂಕಿನಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ರನ್ನ ಮುಖ್ಯಮಂತ್ರಿ ಮಾಡ್ಬೇಕಂತ ತುಮಕೂರು ಜಿಲ್ಲೆಯಿಂದ ಎಲ್ಲ ಅಭಿಮಾನಿಗಳು, ಬಂಧುಗಳು, ಸರ್ವ ಜನಾಂಗದವರು ಎಲ್ಲರೂ ಬಂದಿದ್ದಾರೆ. ಹಾಗಾಗಿ ಅವ್ರಿಗೆಲ್ಲ ಸ್ವಾಗತ ಕೋರ್ತಾ ರಾಜ್ಯದ ಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರನ್ನ ಮಾಡಲೇಬೇಕು ಅಂತನ ಈ ಸಿರಾ ತಾಲೂಕಿನಲ್ಲಿ ಒಂದು ಉತ್ತಮವಾದ ಬೃಹತ್ ಸಮಾವೇಶ ಹಕ್ಕೊತ್ತಾಯವನ್ನು ಮಾಡ್ತಾ ಇದ್ದೀವಿ. ಆದ್ದರಿಂದ ಹೈಕಮಾಂಡ್ಗೆ ಒತ್ತಾಯ ಮಾಡ್ತಾ ಇದ್ದೀವಿ. ನಾವು ಮಲ್ಲಿಕಾರ್ಜುನ ಸಾಹೇಬರಿಗೆ ಹಾಗೂ ರಾಹುಲ್ ಗಾಂಧಿ ಅವರಿಗೆ, ಸೋನಿಯಾ ಮೇಡಮ್ ಅವರಿಗೆ ಈ ಮುಖಾಂತರ ತಿಳಿಸುವುದೇನೆಂದ್ರೆ, ಇಲ್ಲಿಗೆ 70 ವರ್ಷದಿಂದ ರಾಜ್ಯದಲ್ಲಿ ನಾವು ದಲಿತರು 70 ವರ್ಷದಿಂದ ಮತಗಳನ್ನ ಹಾಕೊಂಡು ಬರ್ತಾ ಇದ್ದೀವಿ. ನಾಮಕಾವಸ್ತಿಗೆ ನಮ್ಮನ್ನ ಲೀಡರ್ ಅಂತ ಮಾಡಿದ್ದಾರೆ. ಆದರೆ ಕರ್ನಾಟಕದಲ್ಲಿ ಪ್ರಭಾವ ರಾಜಕಾರಣಿ, ದಲಿತರ ಹೋರಾಟಗಾರ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ರಾಜ್ಯದ ಮುಖ್ಯಮಂತ್ರಿ ಮಾಡ್ಬೇಕಂತ ಎಲ್ಲ ತುಮಕೂರು ಜಿಲ್ಲೆಯ ಸಮಸ್ತ ಜನಾಂಗದವರು, ಅಭಿಮಾನಿಗಳು, ಕಾರ್ಯಕರ್ತರು ಕೇಳ್ತಾ ಇದ್ದಾರೆ. ಆದ್ದರಿಂದ ದಯವಿಟ್ಟು ಹೈಕಮಾಂಡ್ಗೆ ಹೇಳ್ತಾ ಇರೋದಿಷ್ಟೇ, ರಾಜ್ಯದ ಮುಖ್ಯಮಂತ್ರಿಯನ್ನು ಡಾಕ್ಟರ್ ಜಿ ಪರಮೇಶ್ವರ್ನ ಮಾಡಲೇಬೇಕಂತ ಬೃಹತ್ ಹತ್ತೊಕ್ಕಯ ಸಮಾವೇಶವನ್ನು ಸಿರಾದಲ್ಲಿ ಹಮ್ಮಿಕೊಂಡಿದ್ದೀವಿ. ಆದ್ದರಿಂದ ದಯವಿಟ್ಟು ಹೇಳ್ತಾ ಇದ್ದೀವಿ, ರಾಜ್ಯದ ಮುಖ್ಯಮಂತ್ರಿಯನ್ನು ಡಾಕ್ಟರ್ ಜಿ ಪರಮೇಶ್ವರ್ನ ಮಾಡ್ಬೇಕಂತ ಈ ಮೂಲಕ ಕಳಕಳಿಯಿಂದ ಕೇಳ್ತಾ ಇದ್ದೀವಿ. ಜೈ ಭೀಮ್. ಬಂಧುಗಳೇ, ಇವತ್ತು ತುಮಕೂರು ಜಿಲ್ಲೆಯಿಂದ ಡಾಕ್ಟರ್ ಜಿ ಪರಮೇಶ್ವರ್ ಅಭಿಮಾನಿಗಳು ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಸೇರಿದ್ದಾರೆ. ಯಾಕೆ ಗೊತ್ತಾ? ಈ ರಾಜ್ಯದಲ್ಲಿ ಇಂದಿನಿಂದಲೂ ಏನು 1.5 ಕೋಟಿಗೂ ಮಿಗಿಲಾದ ರಾಜ್ಯದ ಜನಸಂಖ್ಯೆ ದಲಿತ ಸಮುದಾಯ ಇದೆ, ಅದು ಗೊತ್ತಿದೆಯಲ್ರ? ಆದ್ರೆ 75 ವರ್ಷದಿಂದ ನಮ್ಮನ್ನ ತುಳಿತಲೇ ಬಂದಿದ್ದಾರೆ. ಇಲ್ಲಿವರೆಗೂ ನಮ್ಗೊಂದು ಅವಕಾಶಗಳಿಲ್ಲ. ಆದ್ರೆ ಸನ್ಮಾನ್ಯ ಶ್ರೀ ಡಾಕ್ಟರ್ ಜಿ ಪರಮೇಶ್ವರ್ ಅವರು 7 ವರ್ಷ ಸತತ ಬಾರಿ 8 ವರ್ಷ ಕೆಪಿಸಿಸಿ ಅಧ್ಯಕ್ಷರಾಗಿ ಒಡೆದು ಹೋದಂತ ಕಾಂಗ್ರೆಸ್ ಮನೆಯನ್ನ ಒಟ್ಟುಗೂಡಿಸಿದ್ರು, ಗೊತ್ತಾ ನಿಮ್ಗೆ? ಅವಾಗ್ಲೂ ಸಹ ಯಾವುದೋ ಒಂದು ಸಮಸ್ಯೆ ಬಂದು ಅವ್ರಿಗೆ ತಪ್ಪು, ಆ ಬಾರಿನೂ ಮುಖ್ಯಮಂತ್ರಿ ಆಗ್ಲಿಲ್ಲ. ಹಾಗಾಗಿ ಈ ಬಾರಿ ಏನಾದ್ರೂ ಹೈಕಮಾಂಡ್ ಮುಖ್ಯಮಂತ್ರಿ ಸಿದ್ದರಾಮಯ್ಯನ ತೆಗೆದು ಇಳಿಸೋದೇ ಆದ್ರೆ, ಅವ್ರನ್ನ ಇಳಿಸಿ ಅಂತ ನಾವು ಕೇಳ್ತಾ ಇಲ್ಲ, ಅವ್ರನ್ನ ಇಳಿಸೋದೇ ಆದ್ರೆ ಈ ದಲಿತ ಮುಖ್ಯಮಂತ್ರಿ ಸವ್ಯಸಾಚಿ ಡಾಕ್ಟರ್ ಜಿ ಪರಮೇಶ್ವರ್ಗೆ ಒಂದು ಅವಕಾಶ ಕೊಡ್ಬೇಕು. ಯಾಕೆ ಗೊತ್ತಾ? ಇಂದಿನಿಂದಲೂ ಬಸವಲಿಂಗಪ್ಪನ ಕಾಲದಿಂದಲೂ, ಕ್ಷೇತ್ರಂಗೌತರ ಕಾಲದಿಂದಲೂ, ಮಲ್ಲಿಕಾರ್ಜುನ ಖರ್ಗೆ ಅವ್ರ ಕಾಲದಿಂದಲೂ ಇಲ್ಲೇವರೆಗೂ ಒಬ್ಬರು ಸಹ ನಾವು ದಲಿತ ಮುಖ್ಯಮಂತ್ರಿ ಕಾಣ್ಲಿಕ್ಕೆ ಆಗ್ಲಿಲ್ಲ. 75 ವರ್ಷ ಈ ದೇಶದಲ್ಲಿ ನಾವ್ಯಾರು ಗೊತ್ತಾ? ಸಂವಿಧಾನ ಬರೆದಂತ ಸಂವಿಧಾನ ಡಾಕ್ಟರ್ ಬಿ ಅಂಬೇಡ್ಕರ್ ವಂಶಸ್ಥರು ನಾವು. ಸಂವಿಧಾನ ಬರೆದವರಿಗೆ ಅನ್ಯಾಯ ಆಗ್ತಾ ಇದೆ ಅಂದ್ರೆ ಇನ್ಯಾರಿಗೆ ನೀವು ಮುಖ್ಯಮಂತ್ರಿ ಮಾಡ್ತೀರ ಅಂತ ಆದ್ರೆ ಕೇಳ್ತೀನಿ. ಏನಾದ್ರೂ ಮೊನ್ನೆ AICC ಅವರು ನಮ್ಮ ಸಮುದಾಯದವರು ಇದ್ದಾರೆ. ಹಾಗಾಗಿ AICC ಅಧ್ಯಕ್ಷರು ಏನಾದ್ರು ನಮ್ಮ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳನ್ನ ಇಳಿಸಬೇಡಿ, ನಾವು ಕೇಳಿಲ್ಲ. ಇಳಿಸಿದ್ರೆ ಮಾತ್ರ ದಲಿತ ಮುಖ್ಯಮಂತ್ರಿ ಅದು ಡಾಕ್ಟರ್ ಜಿ ಪರಮೇಶ್ವರ್ ಆಗ್ಲೇಬೇಕು ಅಂತ ನಾನು ಈ ನಾಯಕರು ಯಾರಾದ್ರೂ ಮುಖ್ಯಮಂತ್ರಿ ಆದ್ರೆ ನಿಮ್ಗೆ ವಿರೋಧನ? ನಮ್ದೇನು ಅಭ್ಯಂತರ ಇಲ್ಲ. ನಮ್ಮ ಮಾತು ಒಂದೇ, ನಮ್ದು ಹಕ್ಕೊತ್ತಾಯ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ದಲಿತ ಮುಖ್ಯಮಂತ್ರಿಯಾಗಿ ನಾವು ಕಾಣ್ಬೇಕಂತ ನಾವೆಲ್ಲರೂ ಸಹ ಆಸೆ ಪಡ್ತಾ ಇದ್ದೀವಿ. ಆ ಕನಸನ್ನ ನನಸು ಮಾಡ್ಬೇಕು ಅಂತ ನಾವು ಹೈಕಮಾಂಡ್ ಕೇಳ್ತೇವೆ. ಹೇಳಿ. ಆಲ್ರೆಡಿ ಕಾಂಗ್ರೆಸ್ ಹೈಕಮಾಂಡ್ ದಲಿತರನ್ನ ಇವಾಗ AICC ಅಧ್ಯಕ್ಷರನ್ನಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾಡಿದ್ದಾರೆ. ಬಟ್ ಈಗಲೂ ಕೂಡ ರಾಜ್ಯದಲ್ಲೂ ಕೂಡ ನಾಯಕತ್ವ ಬದಲಾವಣೆ ಆದ್ರೆ ಪರಮೇಶ್ವರ್ ಅವರು CM ಆಗ್ಬೇಕಾ? ಹೌದು, ಆಗಲೇಬೇಕು. ಕಾಂಗ್ರೆಸ್ ಪಕ್ಷ ಯಾವಾಗ್ಲೂ ಕೂಡ ಅಹಿಂದ ನಾಯಕರನ್ನ ಕಡೆಗಣಿಸ್ತಾನೆ ಬಂದಿದೆ. ಹೌದು, 75 ವರ್ಷದಿಂದ ಅಹಿಂದ ನಾಯಕರ ಕಡೆಗಣಿಸಿದೆ. ಅದರಲ್ಲೂ ಏನಾದ್ರೂ ಅಹಿಂದ ಪ್ರತಿಭೆ ಹೊರಹೊಮ್ಮಿದ್ರೆ ಅದು ಸಿದ್ದರಾಮಯ್ಯನವ್ರು ಮಾತ್ರ. ಅವ್ರಿಗೊಂದು ಅವಕಾಶ ಸಿಕ್ಕಿದೆ. ಅದ್ರ ನಂತರ ಅಹಿಂದ ಮೇಲ್ವರ್ಗದ ಜನ ನಮ್ಮ ತುಳಿತಾ ಇದ್ರೆ ದಯವಿಟ್ಟು ಬೇಡ, ಅವ್ರು ತುಳಿಯೋದ್ ಬೇಡ. ನಮ್ಮವನ್ನೇ ಒಂದು ಬಾರಿ ಅವಕಾಶ ಕೊಡ್ಲಿ ಅಂತ ನಮ್ಮ ಬೇಡಿಕೆ. ಹೇಳ್ತಾರೆ ಯಾವುದೇ ಕಾರಣಕ್ಕೂ ನಾಯಕತ್ವ ಬದಲಾವಣೆ ಬೇಡ, ಸಿದ್ದರಾಮಯ್ಯ ಅವರೇ ಪೂರ್ಣಾವಧಿ ಮುಂದುವರಿಯಲಿ. ಇದು ನಮ್ಮೆಲ್ಲರ ಅಭಿಪ್ರಾಯ, ಇದು ನಮ್ಮ ಕಾರ್ಯಕರ್ತರ, ನಮ್ಮ ಅಭಿಮಾನಿಗಳ ಅಭಿಪ್ರಾಯ. ಇದು ಪರಮೇಶ್ ಸಾಹೇಬ್ ಅಭಿಪ್ರಾಯ ಅಲ್ಲ, ನಮ್ಮೆಲ್ಲರ ಅಭಿಪ್ರಾಯ.
ನಮ್ಮ ಪರಮೇಶ್ ಸಾಹೇಬ್ರು ಸಿಎಂ ಆಗ್ಬೇಕು, ನಮ್ ಜಿಲ್ಲೆಯಿಂದ ನೋಡ್ಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ಅಂದ್ರೆ ನಿಮ್ಮ ಅಭಿಪ್ರಾಯ ಬದಲಾವಣೆ ಆಗ್ಬೇಕು ಅಥವಾ ಸಿದ್ದರಾಮಯ್ಯ 5 ವರ್ಷ ಇರ್ಬೇಕು? ಸಿದ್ದರಾಮಯ್ಯ ಹೈಕಮಾಂಡ್ ಏನಾದ್ರು ಸಿದ್ದರಾಮಯ್ಯ ಇಳಿಸಿದ್ರೆ ನಮ್ಗೆ ಅವಾಗ ನಮ್ಗೆ ಅವಕಾಶ ಕೊಡಿ ಪರಮೇಶ್ ಸಾಹೇಬ್ರಿಗೆ. ನಾವು ಮನವಿ ಮಾಡ್ತಾ ಇದೀವಿ, ಯಾವ ರೀತಿ ಪ್ರತಿಭಟನೆ ಪ್ರತಿಭಟನೆ ಇಲ್ಲ, ಮನವಿ. ನಮ್ಮ request. ಸಮುದಾಯದವರು ಯಾರೇ ಆದ್ರೂ ಕೂಡ ಇಲ್ಲ ನಮ್ಗೆ ಕಾಂಗ್ರೆಸ್ ಪಕ್ಷದಲ್ಲಿ ಯಾರಾದ್ರೂ ನಾವು ಸಹಮತಿ ಇದೆ ದಲಿತರಿಗೆ ಒಂದು ಅವಕಾಶ ಕೊಡಿ. ಜಿನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನು ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. ನಿಮ್ಮ ಬಹುತೇಕ ಆರೋಗ್ಯ ಸಮಸ್ಯೆಗೆ ಗ್ಯಾಸ್ಟ್ರಿಕ್ ಕಾರಣ. ಗ್ಯಾಸ್ಟ್ರಿಕ್ ನಿಂದ ಮುಕ್ತಿ ಹೊಂದಿದ್ರೆ ನೀವು ಆರೋಗ್ಯವಾಗಿರ್ತೀರಾ. ಪ್ರತಿದಿನ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಸೇವಿಸಿ, ಇದು ಗ್ಯಾಸ್ಟ್ರಿಕ್ಗೆ ಉತ್ತಮ ಆಹಾರ. ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಎಲ್ಲಾ ಮೆಡಿಕಲ್ ಶಾಪ್ಗಳು ಹಾಗೂ ದಿನಸಿ ಅಂಗಡಿಗಳಲ್ಲಿ ಲಭ್ಯ. ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ. ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ. ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್, ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ.